ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಒಮಾನ್ ಪಂದ್ಯ ಇದೆ. ಅಷ್ಟೇನು ಇಂಪಾರ್ಟೆಂಟ್ ಪಂದ್ಯ ಅಲ್ಲ, ಯಾಕಂದರೆ ಆಲ್ರೆಡಿ ಸೂಪರ್ 4ಗೆ ಹೋಗಿ ಆಗಿದೆ. ಹಾಗಾಗಿ ಜಸ್ಟ್ ಪ್ರಾಕ್ಟೀಸ್ ಗೇಮ್ ಥರನೇ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನಲ್ಲಿ ಮೇನ್ ಪ್ಲೇಯರ್ಸ್ ಕೆಲವರಿಗೆ ರೆಸ್ಟ್ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂನ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮುಂದೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇವತ್ತು ಇಂಡಿಯಾ ವರ್ಸಸ್ ಒಮಾನ್ ಮ್ಯಾಚ್ ಇರುತ್ತೆ. ಈಗಾಗಲೇ 2-2 ವಿನ್ ಆಗಿರೋದ್ರಿಂದ ಭಾರತ ಸೂಪರ್ 4ಗೆ ಪ್ರವೇಶ ಪಡೆದು ಆಗಿದೆ. ಹಾಗಾಗಿ ಇವತ್ತಿನ ಪಂದ್ಯ ಏನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಪ್ರಾಕ್ಟೀಸ್ ಗೇಮ್ ಥರ ಆಡ್ಬೋದು ಅಂತಲೇ ಹೇಳ್ಬೋದು. ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆಗಳನ್ನು ಮಾಡ್ಬೋದು, ಯಾಕಂದರೆ ಬೆಂಚ್ನಲ್ಲಿರೋ ಪ್ಲೇಯರ್ಸ್ಗಳಿಗೆ ಇವತ್ತು ಅವಕಾಶವನ್ನು ಕೊಡ್ಬೋದು ಅಂತ ಅನಿಸ್ತಾ ಇದೆ. ಪಂದ್ಯಕ್ಕೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿರ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಹೋದ ಪಂದ್ಯದಲ್ಲಿ ಹೇಗಿತ್ತು ಅಂತ ನೋಡೋದಾದರೆ, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾಯಿದ್ರು. ಸೂರ್ಯಕುಮಾರ್ ಯಾದವ್ 1 ಡೌನ್ ಬಂದರೆ ತಿಲಕ್ ವರ್ಮಾ 2 ಡೌನ್ ಬರ್ತಾಯಿದ್ರು. ಅದಾದ ಬಳಿಕ ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಮತ್ತು ಜಸ್ಪ್ರೀತ್ ಬುಮ್ರಾ ಇದ್ದರು. ಇವತ್ತಿನ ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ ಅವರ ಬದಲು ಜಿತೇಶ್ ಶರ್ಮನ ಆಡಿಸಿ ನೋಡ್ಬೋದು. ಇನ್ನೊಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೇಗೆ ಆಡ್ತಾರೆ ಅಂತ. ಹಾಗಾಗಿ ಜಿತೇಶ್ ಶರ್ಮನ ಆಡಿಸ್ಬೋದು. ಇಲ್ಲಾಂದರೆ ಸಂಜು ಸ್ಯಾಮ್ಸನ್ಗೆ ಅಷ್ಟೊಂದು ಜಾಸ್ತಿ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂತ ಅವ್ರನ್ನೇ ಆಡಿಸ್ಬೋದು. ಇನ್ನು ರಿಂಕು ಸಿಂಗ್ ಅವ್ರನ್ನ ತರ್ಬೋದು ಯಾರ್ದಾರು ಪ್ಲೇಸ್ನಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಹಾರ್ದಿಕ್ ಪಾಂಡ್ಯಗೆ ರೆಸ್ಟ್ ಕೊಟ್ಟರೆ ರಿಂಕು ಸಿಂಗ್ ಬರ್ಬೋದು ಅಂತ ಅನಿಸ್ತದೆ ಅವರ ಬದಲು. ಇಲ್ಲಾಂದರೆ ಸೇಮ್ ಟೀಮೇ ಆಡಿಸ್ಲಿ, ಒಂದು ಫ್ಲೋದಲ್ಲಿದ್ದಾರೆ ಅಂತ ಆಡಿಸಿದ್ರು. ಇನ್ನು ಹರ್ಷದೀಪ್ ಸಿಂಗ್ಗೆ ಒಂದು ಚಾನ್ಸ್ ಕೊಡ್ಬೋದು. ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ರೆಸ್ಟ್ ಕೊಟ್ಟು ಬುಮ್ರಾಗೆ ರೆಸ್ಟ್ ಕೊಡ್ಬೋದು ಅಂತ ಅನಿಸ್ತಾ ಇದೆ ಇವತ್ತಿನ ಪಂದ್ಯಕ್ಕೆ. ಅವರ ಬದಲು ಹರ್ಷದೀಪ್ ಸಿಂಗ್ನ ಆಡಿಸಿ ನೋಡ್ಬೋದು ಅಂತ ಅನಿಸ್ತಾ ಇದೆ ಹೇಗೆ ಆಡ್ತಾರೆ ಅಂತ. ಇನ್ನು ಅದು ಬಿಟ್ಟರೆ ಮತ್ತೆಲ್ಲ ಏನೂ ಚೇಂಜ್ ಮಾಡಲ್ಲ ಅಂತ ಅನಿಸ್ತಾ ಇದೆ. ಅದೇ ಟೀಮ್ ಆಡಿಸಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು, ಯಾಕಂದರೆ ಮುಂಬರುವ ಸೂಪರ್ 4 ಪಂದ್ಯಗಳಿಗೆ ಇದೇ ಟೀಮ್ ಸೆಟ್ ಆಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಇದೇ ಟೀಮ್ ಆಡಿಸ್ಬೋದು. ಈ ರೀತಿಯಾಗಿ ಚೇಂಜಸ್ಗಳನ್ನು ಮಾಡ್ಬೋದು. ಜಾಸ್ತಿ ಏನು ಇದಿಲ್ಲ ಇವತ್ತಿನ ಪಂದ್ಯಕ್ಕೆ. ಸೂಪರ್ 4ಗೆ ಹೋಗಾಗಿರೋದ್ರಿಂದ ಜಸ್ಟ್ ಮ್ಯಾಚ್ ಥರನೇ ಅಷ್ಟೇ. ಇವತ್ತಿಗೆ ಎಂಡ್ ಆಗುತ್ತೆ ಗ್ರೂಪ್ ಸ್ಟೇಜ್ ಪಂದ್ಯ. ಅದಾದ ಬಳಿಕ ಸೂಪರ್ 4ನ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ ಏಷ್ಯಾ ಕಪ್ನಲ್ಲಿ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.